ನಾನು ಯಾವ ಜಾತಿ ನೀನು ಯಾವ ಜಾತಿ ಟೀಕೆ ವಿರೋಧ ಆಕ್ರೋಶಕ್ಕೆ ಜಗ್ಗದ ಮುಖ್ಯಮಂತ್ರಿ ಜಾತಿ ಜೇನುಗೂಡಿಗೆ ಕೈ ಹಾಕಿದ ಸಿದ್ದರಾಮಯ್ಯ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಸವಾಲು ಗೆದ್ದ ಸಿಎಂ. ನಿನ್ನೆಯ ಸಚಿವ ಸಂಪುಟ ಸಭೆಯ ಬೆಳವಣಿಗೆಗಳನ್ನು ಗಮನಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಏಕಾಏಕಿ ಸಂಪುಟದ ಪ್ರಬಲ ಪ್ರಭಾವಿ ಪ್ರಮುಖ ಸಮುದಾಯಗಳ ಸಚಿವರುಗಳು ಜಾತಿ ಗಣತಿ ವಿಚಾರದಲ್ಲಿ ಆಕ್ಷೇಪವನ್ನು ಎತ್ತಿ ಮುಗಿಬಿದ್ದಾಗ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಮುಂದೂಡಿಕೆ ಮಾಡಿಬಿಡ್ತಾರಾ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನ ದಟ್ಟವಾಗಿ ಗೋಚರಿಸ್ತಾ ಇತ್ತು. ಯಾಕಂದರೆ ಸಚಿವರುಗಳಿಗೆ ಆಕ್ಷೇಪ ಇದ್ದಾಗ, ಸಚಿವರುಗಳಿಗೇನೆ ಜಾತಿ ಗಣತಿ ಬಗ್ಗೆ ಕನ್ವಿನ್ಸ್ ಆಗದೇ ಇರುವಾಗ ಜಾತಿ ಗಣತಿಯನ್ನು ಹೇಗೆ ಸರ್ಕಾರ ಮಾಡುತ್ತೆ ಈ ಪ್ರಶ್ನೆಯೂ ಕೂಡ ಇತ್ತು. ಆದರೆ ಇವತ್ತಿಗೆ ಎರಡೆರಡು ಸಭೆಗಳನ್ನು ಮಾಡಿಕೊಂಡು ಮುಖ್ಯಮಂತ್ರಿಯವರು ಜಾತಿ ಗಣತಿ ಯಥಾ ಪ್ರಕಾರ ನಡೆಯುತ್ತೆ, 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯುತ್ತೆ ಅಂತೇಳಿ ನಿನ್ನೆ ಇದೇ ಕಾರ್ಯಕ್ರಮವನ್ನು ಮುಗಿಸುವ ಸಂದರ್ಭದಲ್ಲಿ ಕೇಳ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಈ ಜಾತಿ ಗಣತಿ ಬಗ್ಗೆ ಆಕ್ಷೇಪ ಇದೆ ಅಂತ ಹೇಳಿದರೆ, ಬಹುಶಃ ಟೀಚರ್ಗಳು ಏನು ಜಾತಿ ಗಣತಿಗಾಗಿ ಈ ದಸರಾ ರಜೆಯ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಬೇಕು, ಅವರಿಗೆ ವಿಶ್ರಾಂತಿ ಸಿಗುತ್ತೇನೋ ಅಂತೇಳಿ. ಇಲ್ಲ, ಹಾಗೇನೂ ಇಲ್ಲ, ನೀವು ಈ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕಾಗಿದೆ, ಇದು ಸ್ಪಷ್ಟ. ವಿರೋಧ ಆಕ್ಷೇಪ ಅಸಮಾಧಾನಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಗ್ಗಿಲ್ಲ. ಎಲ್ಲೊಂದು ಕಡೆಯಲ್ಲಿ ಸರ್ಕಾರ ಗಣತಿಯ ಒತ್ತಡಕ್ಕೆ ಬಗ್ಗುತ್ತಾ ಅಂತ ಹೇಳಿತ್ತು. ಆದರೆ ಸೆಪ್ಟೆಂಬರ್ 22ರಿಂದಲೇ ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆ ನಡೆಸ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಚಿವರ ಸಭೆ, ಉಸ್ತುವಾರಿ ನಾಯಕರ ಸಭೆ ಅದಾದ ಬಳಿಕ ಮುಖ್ಯಮಂತ್ರಿಗಳು ತೀರ್ಮಾನಕ್ಕೆ ಬಂದಿದ್ದಾರೆ. ಜಾತಿ ಸಮೀಕ್ಷೆಗೆ ತಡೆ ಕೋರಿ ಹೈಕೋರ್ಟ್ನಲ್ಲೊಂದು PIL ಸಲ್ಲಿಕೆಯಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ರವಾನೆಯಾಗಿದೆ. ಸೋಮವಾರಕ್ಕೆ ವಿಚಾರಣೆಯನ್ನು ರಾಜ್ಯ ಹೈಕೋರ್ಟ್ ಮುಂದೂಡಿದೆ. ಮಂಗಳವಾರದಿಂದಲೇ ಗಣತಿ ಆರಂಭ ಆಗುವಂಥದ್ದು ಕೂಡ ಇದೆ. ಹೀಗಾಗಿನೇ ಸೋಮವಾರದಿಂದಲೇ ಗಣತಿ ಕೂಡ ಆರಂಭ ಆಗುತ್ತೆ. ಹೀಗಾಗಿನೇ ಸರ್ಕಾರ ಈಗ ಗಣತಿಯನ್ನು ಮಾಡ್ಬೋದಾ ಮಾಡಬಾರ್ದಾ, ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಅಭಿಪ್ರಾಯವನ್ನು ಹೈಕೋರ್ಟ್ ಮುಂದೆ ಏನು ಮಂಡನೆ ಆಗುತ್ತೆ, ರಾಜ್ಯ ಸರ್ಕಾರದ ಅಭಿಪ್ರಾಯ ಏನು ಮಂಡನೆ ಆಗುತ್ತೆ, ಇವೆಲ್ಲವೂ ಕೂಡ ನೋಡಬೇಕು. ಇಷ್ಟಕ್ಕೂ ಇದು ಜಾತಿ ಗಣತಿಯೇ ಅಲ್ಲ, ಇದೊಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ನಡೀತಾ ಇರುವಂಥದ್ದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಹೇಳುವಂಥದ್ದು ಪ್ರತಿಪಾದನೆ ಸರ್ಕಾರದ ಕಡೆಯಿಂದಲೂ ಕೂಡ ಇದೆ. ಇದು ಗಣತಿ ಅಲ್ಲ, ಜಾತಿ ಗಣತಿ ಅಲ್ಲ ಅನ್ನುವಂಥ ಸಮರ್ಥನೆ. ಹಾಗಾದರೆ ಯಾಕೆ ಇಲ್ಲಿ ಮುಖ್ಯಮಂತ್ರಿಯವರು ಈ ಸವಾಲು ಗೆಲ್ಲೋದಕ್ಕೆ ಏನೇನು ಕಾರಣ ಆಯಿತು, ಹೇಗಾಯಿತು ಅನ್ನುವಂಥದ್ದು ನಾವು ನೋಡಬೇಕು. ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿಯನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಈಗ ತೀರ್ಮಾನಕ್ಕೆ ಬಂದಿದ್ದಾರೆ. ಸಚಿವರುಗಳ ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ದೃಢ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಅವರ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ. ನಿಗದಿಯಂತೆಯೇ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಸಮೀಕ್ಷೆ ನಡೆಯುವುದಿದೆ. ಅಂದರೆ ಇದು ಜಾತಿ ಗಣತಿ ಅನ್ನುವಂಥದ್ದು ಇದನ್ನು ಸಿಂಪಲ್ ಆಗಿ ಹೇಳ್ತಾ ಇರುವಂಥದ್ದು, ಆದರೆ ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಅಂತೇಳಿ ಸರ್ಕಾರ ಪರಿಗಣಿಸಿದೆ. ಹಿಂದುಳಿದ ವರ್ಗಗಳ ಆಯೋಗದ ಜೊತೆಗೆ ಚರ್ಚಿಸುವುದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಕೆಲವೊಂದು ಆಕ್ಷೇಪಗಳನ್ನು ಕಡೆ ಕ್ಷಣದಲ್ಲಿ ಈಗ ಮಂತ್ರಿಗಳು ವ್ಯಕ್ತಪಡಿಸಿರುವುದರಿಂದಾಗಿ ಸಮೀಕ್ಷೆಯಲ್ಲಿ ಎದ್ದಿರತಕ್ಕಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಅದರಲ್ಲೂ ವಿಶೇಷವಾಗಿ ನಮೂದಾಗಿರ್ತಕ್ಕಂತಹ ಜಾತಿಗಳ ವಿಚಾರಕ್ಕೆ, ಅಂದರೆ ಯಾವ ಜಾತಿಗಳನ್ನು ಇಲ್ಲಿ ಹೆಸರಿಸಲಾಗಿದೆಯೋ ಆ ಜಾತಿಗಳ ವಿಚಾರಕ್ಕಾಗಿ ಇಲ್ಲಿ ಈಗ ಗೊಂದಲಗಳಿಗೆ ತೆರೆ ಎಳೆಯುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾದರೆ ಯಾವ ಸ್ವರೂಪದಲ್ಲಿ ಗೊಂದಲಗಳಿಗೆ ತೆರೆ ಎಳೆಯೋದರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಅನ್ನೋದು ಕೂಡ ನೋಡಬೇಕು ನಾವು. ಹೆಚ್ಚುವರಿ 331 ಜಾತಿಗಳ ಕಾಲಂಗೆ ತಡೆಯನ್ನು ಒಡ್ಡಲಾಗ್ತಾ ಇದೆ. ಅಂದರೆ ಕಳೆದ ಗಣತಿ ಏನು ನಡೆದಿತ್ತು 2015ರಲ್ಲಿ, ಆ ಗಣತಿಯ ಡಾಟಾವನ್ನು ಆಧರಿಸಿ ಈ ಬಾರಿ ಗಣತಿ ನಡೆಸೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಜಾತಿಗಳನ್ನು ಹೆಸರಿಸಿದ್ರೋ ಆ ಜಾತಿಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಾಯಿತು. ಆ 331 ಜಾತಿಗಳನ್ನು ಈಗ ಕೈ ಬಿಡಲಾಗಿದೆ. ಹಿಂದೂ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಕಾಲಂಗೆ ತಡೆಯನ್ನು ಒಡ್ಡಲಾಗಿದೆ. ಅಂದರೆ ಹಿಂದೂ ಜಾತಿ ಹೆಸರು ಅಂದರೆ ಕುರುಬ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ರೀತಿಯಾದಂತಹದ್ದು ಕಳೆದ ಅಂದರೆ 2015ರಲ್ಲಿ ನಡೆದಂತಹ ಕಾಂತರಾಜು ಆಯೋಗದ ಸಂದರ್ಭದ ಸಮೀಕ್ಷೆ ಏನಿತ್ತು ಆ ಸಂದರ್ಭದಲ್ಲಿ ಈ ಅಂಶಗಳಿದ್ವು. ಈಗ ಅವುಗಳಿಗೆ ತಡೆ ಒಡ್ಡಲಾಗಿದೆ.
ಸರ್ವೆ ಉದ್ದೇಶ ಒಳ್ಳೆಯದು, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಮಂತ್ರಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮಂತ್ರಿಗಳಿಗೆ ಇದನ್ನ ಪೂರ್ತಿಯಾಗಿ ವಿರೋಧಿಸೋದಕ್ಕೂ ಆಗ್ತಾ ಇಲ್ಲ. ಕಾಂಗ್ರೆಸ್ನವರಾಗಿದ್ದುಕೊಂಡು ಅವರಿಗೆ ಪೂರ್ತಿಯಾಗಿ ವಿರೋಧಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಾತಿ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಕುಳಿತಿದೆ. ಸರ್ವೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತೇಳಿ ಸಚಿವರು ಈಗ ಒತ್ತಾಯವನ್ನು ಮಾಡಿದ್ದಾರೆ. ಸೊ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ವಿ, ಆದರೆ ನಮ್ಮ ಪಕ್ಷದ ನಿರ್ಧಾರ ಆಗಿರೋದಾಗಿ ನಾವು ಅದು ಮಾಡಲೇಬೇಕಾಗಿದೆ. ಈ ಧೋರಣೆಗೆ ನಾಳೆ ದಿನ ಮಂತ್ರಿಗಳು ಬರೋದಕ್ಕೆ ಅವಕಾಶ ಇದೆ. ಕೆಲಸವನ್ನು ಅವರು ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರಲು ಚರ್ಚೆಯೂ ಕೂಡ ಆಗಿದೆ. ಅಂದರೆ ಆಯೋಗ ಹೀಗೇನೆ ಮಾಡಬೇಕು, ಇದೇ ಸ್ವರೂಪದಲ್ಲೇ ಕೊಡಬೇಕು, ಇವರನ್ನ ಜಾಸ್ತಿ ಅಂತೇಳಿ ತೋರಿಸ್ಬೇಕು, ಈ ರೀತಿಯಾಗಿ ಯಾವುದೂ ಇಲ್ಲ. ಮತ್ತು ಅಲ್ಲಿ ಉಳಿದ ಕಾಲಮ್ಗಳಲ್ಲಿ ಏನೋ ಅವರವರು ಫಿಲ್ ಮಾಡೋದಕ್ಕಿರ್ತಕ್ಕಂಥ ಅಂಶಗಳೇನಿದ್ದಾವೆ ಅದಕ್ಕೆ ಸರ್ವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ಸದ್ಯ ಸರ್ಕಾರ ಹೇಳ್ತಾ ಇರುವಂತಹ ರೀತಿ. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇದು. ಸಮೀಕ್ಷೆಯಲ್ಲಿ ದತ್ತಾಂಶದ ಆಧಾರದ ಮೇಲೆ ಜಾತಿಗಳ ನಿರ್ಧಾರ ಆಗತ್ತೆ. ಸಮೀಕ್ಷೆಯಲ್ಲಿ ಆಯಾ ಜಾತಿಗಳಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ, ಅವರ ಸಾಮಾಜಿಕ ಸ್ಥಿತಿಗತಿ ಹೇಗಿದೆ, ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಇವುಗಳು ಸಿಗ್ತವೆ ಹೊರತು ನಾವು ಜಾತಿಯೇ ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲ. ಜಾತಿ ಅನ್ನುವಂಥದ್ದು ರಾಜಕಾರಣಕ್ಕೆ ಬೇಕಾಗಿ ಇವರಿಗೆ ಸಿಗುವಂಥ ಒಂದು ಡಾಟಾ. ಉಳಿದಂತೆ ಇಲ್ಲಿ ಸಿಗುವಂಥ ಸಮೀಕ್ಷೆ ಏನಿದೆಯಲ್ಲ, ಆ ಸಮೀಕ್ಷೆಯ ಅಂಶಗಳೇನಿದ್ದಾವೆ ಅದರಲ್ಲಿ ಸಿಗುವಂಥ ಅಂಶಗಳು ಬಹಳ ಮುಖ್ಯವಾಗಿ ಅವರಿಗೆ ಯೋಜನೆಯನ್ನು ರೂಪಿಸೋದಕ್ಕೆ. ದತ್ತಾಂಶ ಸಿಕ್ಕ ಬಳಿಕ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನವನ್ನು ಕೈಗೊಳ್ಳೋಣ. ಅಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೂ ಕೂಡ ನಮ್ಮ ಸರ್ಕಾರನೇ ಮಾಡೋದ್ರಿಂದಾಗಿ ನಾವೇ ಅದರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಬಹುದು. ದತ್ತಾಂಶಗಳು ಬದಲು ಸಿಗಲಿ ಅನ್ನುವಂಥದ್ದು. ಯಾಕಂದರೆ ನೋಡಿ, ಈಗ ನಾಗಮೋಹನ್ ದಾಸ್ ಸಮಿತಿಯ ದತ್ತಾಂಶವೇ ಒಂದು ರೀತಿಯಲ್ಲಿದೆ. ಸರ್ಕಾರಕ್ಕೆ ಅವರು ರೆಕಮೆಂಡ್ ಮಾಡಿದ್ದು 5 ಕ್ಯಾಟಗರಿಗಳಲ್ಲಿ, ಸರ್ಕಾರ ಮಾಡಿರೋದು 3 ಕ್ಯಾಟಗರಿಯನ್ನು. ಸೊ ಇದು ಇಲ್ಲಿರುವಂಥ ಒಂದು ಹಾರ್ಡ್ ರಿಯಾಲಿಟಿ, ಅದನ್ನು ನಾವು ಮರಿಬಾರ್ದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಸವಾಲು ಗೆದ್ದಿದ್ದಾರೆ. ಯಾಕಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ನಿನ್ನೆ ಸಂಜೆ ಈ ಇಡೀ ಸಮೀಕ್ಷೆಯನ್ನೇ ಮುಂದೂಡಿಕೆ ಮಾಡಿಬಿಡ್ತಾರೇನೋ ಅನ್ನುವಂಥ ಅನುಮಾನ ಶುರುವಾಗಿತ್ತು. ಮಂತ್ರಿಗಳ ಧಾಟಿಯೂ ಕೂಡ ಬಹುತೇಕ ಆ ಸ್ವರೂಪದಲ್ಲಿ ಇತ್ತು. ಸಮುದಾಯಗಳ ವಿರೋಧ, ಸ್ವಾಮೀಜಿಗಳ ಆಕ್ಷೇಪ, ಪ್ರತಿಪಕ್ಷಗಳ ಕಟು ಟೀಕೆ ಇವೆಲ್ಲವೂ ಕೂಡ ಇದಕ್ಕೆ ವ್ಯಕ್ತವಾಗ್ತಾ ಇತ್ತು ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ. ಆದರೆ ಸ್ವಪಕ್ಷೀಯರ ಆಕ್ರೋಶಕ್ಕೂ ಕೂಡ ಗುರಿಯಾಗಿದ್ದಂತಹ ಜಾತಿ ಗಣತಿಯ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಇಲ್ಲ, ಅದರ ಗೋ ಹೆಡ್ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿಎಂ ಎದುರೇ ಸಚಿವರುಗಳು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇದರಿಂದ ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಸಚಿವರ ಸಿಟ್ಟು ಕಂಡು ಪ್ರತ್ಯೇಕ ಸಭೆ ನಡೆಸೋದಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಜಕೀಯದ ಅನುಭವ ಅನ್ನುವಂಥದ್ದು ಇಲ್ಲೇ ಬರುವಂಥದ್ದು. ಸಚಿವರುಗಳಿಗೆ ನೀವು ಪ್ರತ್ಯೇಕ ಒಂದು ಸಭೆ ನಡೆಸಬಿಡಿ ಅಂತ ಹೇಳಿದರು. ಹೀಗಾಗಿ ಪ್ರತ್ಯೇಕ ಸಭೆ ನಡೆಸಿದ್ರಿಂದಾಗಿ ಸಚಿವರಿಗೆ ತಮ್ಮ ಅಭಿಪ್ರಾಯವನ್ನು ಸಿಎಂ ಹೊರತುಪಡಿಸಿ ಪ್ರತ್ಯೇಕ ಸಭೆ ನಡೆದ್ರಿಂದಾಗಿ ತಮ್ಮ ಅಭಿಪ್ರಾಯ ಹಿಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಅವರ ಅಭಿಪ್ರಾಯ ಸಂಗ್ರಹಿಸಿದ ನಂತರ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ 2 ಸಭೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ 2 ಸಭೆಗಳ ಮೂಲಕವಾಗಿ ಅವರ ಪೂರ್ವ ನಿರ್ಧರಿತವಾಗಿರತಕ್ಕಂತಹ ಯೋಚನೆ ಏನಿತ್ತಲ್ಲ ಮಾಡಿಸ್ಬೇಕು ಅಂತೇಳಿ ಅದನ್ನು ಮಾಡಿಸೋದ್ರ ಕಡೆಗೆ ಸಚಿವರನ್ನು ಕೂಡ ಕನ್ವಿನ್ಸ್ ಮಾಡಿದ್ದಾರೆ. ಸಚಿವರ ಅಹವಾಲುಗಳನ್ನು ಪರಿಗಣಿಸಿಯೇ ಜಾತಿ ಗಣತಿಯನ್ನು ಮುಂದುವರಿಸೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂದರೆ ಸಚಿವರು ಬಹಳ ಮುಖ್ಯವಾಗಿ ಆಕ್ಷೇಪ ಎತ್ತಿದ್ದಂಥ 331 ಜಾತಿಗಳಿನ ಹೊಸ ಸೇರ್ಪಡೆ ಇದ್ದಾವೆ, ಅವುಗಳನ್ನು ಕೈ ಬಿಡಬೇಕು ಅಂತ ಹೇಳುವಂಥದ್ದೇನು ಮಾಡಿದ್ರು, ಅದಕ್ಕೆ ಓಕೆ ಎಂದಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಸಚಿವರ ಬೆಂಬಲವನ್ನು ಈ ಮೂಲಕ ಸಿದ್ದರಾಮಯ್ಯನವರು ಖಾತ್ರಿಪಡಿಸಿಕೊಂಡಿದ್ದಾರೆ. ಅಂದರೆ ತನ್ನ ನಿರ್ಧಾರಕ್ಕೆ ಸಚಿವರ ಬೆಂಬಲವೂ ಕೂಡ ಇದೆ ಅಂತೇಳಿ ಆಯಿತು. ಇಲ್ಲಿಗೆ ಅವರ ಆಕ್ಷೇಪಕ್ಕೂ ಕೂಡ ಮಣೆ ಹಾಕದಂಗೂ ಆಯಿತು. ಇದು ಬಹಳ ಮುಖ್ಯವಾಗಿ ಸವಾಲು ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರು ಮಾಡಿದಂತಹ ಪ್ರಯತ್ನ ಆಗಿತ್ತು. ಸಿದ್ದರಾಮಯ್ಯನವ್ರ ಜೊತೆಗೆ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಹಾಗೆಯೇ ಕಾನೂನು ಸಚಿವರಾಗಿರ್ತಕ್ಕಂತಹ ಎಚ್.ಕೆ. ಪಾಟೀಲ್ರು, ಇವರುಗಳು ಮತ್ತೆ ಈ ಒಂದು ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು, ಯಾಕಂದರೆ ಅವರ ಇಲಾಖೆ ಅಡಿಯಲ್ಲಿ ಈ ಕೆಲಸ ನಡೆಯುವಂಥದ್ದು. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಇವರೆಲ್ಲರೂ ಕೂಡ ಕುಳಿತು ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಭೆಯ ನಂತರ ಅಂತಿಮ ತೀರ್ಮಾನಕ್ಕೆ ಬರಲಾಗಿದೆ. ಸಿದ್ದರಾಮಯ್ಯನವರು ತಮ್ಮ ಸವಾಲನ್ನು ಗೆದ್ದಿದ್ದಾರೆ. ಇಲ್ಲಿ ಸಿಎಂ ಮನೆಯಲ್ಲಿ ಸಭೆಯ ನಂತರ ಖಾಸಗಿ ಹೋಟೆಲ್ಗೆ ಮೀಟಿಂಗ್ ಶಿಫ್ಟ್ ಆಯಿತು. ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಿರುವಂತಹದ್ದು ಬಹಳ ಮುಖ್ಯ. ಯಾಕಂದರೆ DCM ಅವರು ಇದರಲ್ಲಿ ಆಕ್ಷೇಪವನ್ನು ಎತ್ತಿದ್ರು ಜಾತಿ ಗಣತಿಯ ವಿಚಾರದಲ್ಲಿ. ಆದರೆ ಪಕ್ಷದ ನಿರ್ಧಾರ ಒಂದಿತ್ತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ಜೊತೆಗೆ ಸಭೆಯನ್ನು ನಡೆಸಲಾಯಿತು. ಆ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿದೆ. ರಾಜ್ಯದಲ್ಲಿ ಶುರುವಾಗಿರುವ ಜಾತಿ ಗಣತಿ ಜಟಾಪಟಿ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇದರ ಪರವಾಗಿ ಇರುವಂಥದ್ದು. ಯಾಕಂದರೆ ರಾಹುಲ್ ಗಾಂಧಿ
ಹಿಂದುಳಿದ ವರ್ಗಗಳ ಸಮಾವೇಶದಲ್ಲೂ ಕೂಡ ಹೇಳಿದ್ದು ಇದೊಂದು ರೀತಿಯಂಥ ಭೂಕಂಪ ಸೃಷ್ಟಿಸುತ್ತೆ ಅಂತ ಹೇಳಿ ಈ ವರದಿ. ಆಕ್ಷೇಪಗಳು ಸರ್ವೆಯಲ್ಲಿ ಮಾಡ್ತಿರೋದ್ರ ಬಗ್ಗೆನ ಬದಲಾವಣೆಗಳ ಬಗ್ಗೆ ಕೂಡ ಚರ್ಚೆಯಾಗಿದೆ. ಸಚಿವರ ಆಕ್ಷೇಪಗಳ ಬಗ್ಗೆ ಕೂಡ ಚರ್ಚೆಯಾಗಿದೆ. ಸುರ್ಜೇವಾಲಾಗೆ ಮಾಹಿತಿಯನ್ನು ಸಿಎಂ ಮತ್ತು DCM ನೀಡಿದ್ದಾರೆ. ಇದಾದ ನಂತರ ಈ ಸಭೆಯ ನಂತರ ಎಲ್ಲರಿಗೂ ಕೂಡ ಒಮ್ಮತಕ್ಕೆ ಬಂದಿದ್ದಾರೆ. ಎಲ್ಲ ನಾವು ಮಾಡಿಬಿಡೋಣ, ನಾವು ಈ ಬಾರಿ ಸಮೀಕ್ಷೆಯನ್ನು ಮಾಡಿಸ್ಬಿಡೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಯವರು ಇದಾದ ನಂತರ ಮಾತನಾಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ. ಆ ಸಂದರ್ಭದಲ್ಲಿ ಸಿಎಂ ಏನು ಸಮರ್ಥನೆಯನ್ನು ನೀಡಿದ್ದಾರೆ ಅನ್ನೋದು ನಿಮಗೆ ತೋರಿಸಿ. ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ದೇ ಕಾರಣ, ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ. ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಹೋಗೋಕ್ಕೆ ಸಾಧ್ಯ ಇಲ್ಲ, ವರ್ಗ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲದೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವಾ? ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. 78 ವರ್ಷಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ? ಸಮಪಾಲು ಸಮಬಾಳು ಅಂತ ಹೇಳ್ತೀವಿ. ಸಮಪಾಲು ಆಗಿದೆಯಾ, ಸಮಬಾಳು ಆಗಿದೆಯಾ? ಇದು ಬಹಳ ಮುಖ್ಯ ಅಲ್ಲ. ಇದೆಲ್ಲ ಒಂದು ಕಡೆ ನಡೀತಾ ಇರುವಾಗಲೇ ಒಬ್ಬರು PIL ಅನ್ನ ಹೈಕೋರ್ಟ್ಗೆ ಹಾಕಿದ್ದಾರೆ. ಹೈಕೋರ್ಟ್ಗೆ ಹಾಕಿರ್ತಕ್ಕಂತಹ PIL ಮೂಲಕವಾಗಿ ಅಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೋಟಿಸ್ ಕೂಡ ರವಾನೆ ಆಗಿದೆ. ಇವೆಲ್ಲವೂ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಜಾತಿ ಸಮೀಕ್ಷೆ ತಡೆ ಕೋರಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯೊಂದರ ಸಲ್ಲಿಕೆ ಆಗಿದೆ. ಆ ಸಲ್ಲಿಕೆ ಆಗಿರ್ತಕ್ಕಂತಹ ಅರ್ಜಿಯಲ್ಲಿ ಸಮೀಕ್ಷೆಯನ್ನು ನಡೆಸಬಾರ್ದು ಅಂತ ಹೇಳಿ KN ಸುಬ್ಬಾರೆಡ್ಡಿ ಅವರು ಮತ್ತು ಉದಯ್ ಶಂಕರ್ ಅವರು ಅರ್ಜಿಯನ್ನು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಪೀಠ ಗಣತಿ ಆರಂಭವಾಗದ ಕಾರಣಕ್ಕಾಗಿ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅಂತ ನ್ಯಾಯಪೀಠಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದೂರುದಾರರು. ಮತ್ತು ವಿಭಾಗೀಯ ಪೀಠ ಪ್ರಕರಣವನ್ನು ಪರಿಗಣಿಸಿರುವುದರಿಂದಾಗಿ ಸಮೀಕ್ಷೆಗೆ ತಡೆ ನೀಡುವುದಕ್ಕೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. 2 ಕೋಟಿ ಕುಟುಂಬಗಳಿಗೆ ಜಾತಿ ಗಣತಿಗೆ ಸಂಬಂಧಿಸಿದಂಥ ಪ್ರತಿ ನೀಡಲಾಗಿದೆ ಅಂತೇಳಿ ಸರ್ಕಾರ ಈಗಾಗಲೇ ಹೇಳಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದೆ ಸರ್ಕಾರ. ಆದರೆ ಈ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂತಹ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೋಟಿಸನ್ನು ರವಾನೆ ಮಾಡಿದೆ ಮತ್ತು ವಿಚಾರಣೆಯನ್ನು ಮುಂದಿನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಮುಂದಿನ ಸೋಮವಾರದಿಂದಲೇ ಈ ಡಾಟಾ ಕಲೆಕ್ಷನ್ ಕೂಡ ಆರಂಭ ಆಗುತ್ತೆ, ಸಮೀಕ್ಷೆ ಆರಂಭ ಆಗುತ್ತೆ. ಹೀಗಾಗಿ ಸಮೀಕ್ಷೆಯ ಕತೆ ಏನು ಅನ್ನೋದು ನೋಡಬೇಕು. ಇದರ ಸಂದರ್ಭದಲ್ಲಿನೇ ಒಂದೊಂದು ಸಮುದಾಯದವರು ಒಂದೊಂದು ರೀತಿಯಂಥ ಅಭಿಪ್ರಾಯಗಳನ್ನು, ನಿರ್ಧಾರಗಳನ್ನು ಹೇಳ್ತಾ ಇದ್ದಾರೆ. ಲಿಂಗಾಯತ ಪಂಚಮಸಾಲಿ ಅಂತೇಳಿ ಬರೆಸಬೇಕು ಅಂತೇಳಿ ಪಂಚಮಸಾಲಿ ಪೀಠದ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠದ ಜಗದ್ಗುರುಗಳಾಗಿರ್ತಕ್ಕಂತಹ ವಚನಾನಂದ ಸ್ವಾಮೀಜಿಯವರು ಹಾಗೆಯೇ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳಿ ಪಂಚಪೀಠಾಧಿಪತಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಸಂದರ್ಭದಲ್ಲೂ ಕೂಡ ಅಂಥದ್ದೊಂದು ತೀರ್ಮಾನಕ್ಕೆ ಬರಲಾಗಿತ್ತು. ಉಪಜಾತಿ ಕಾಲಂನಲ್ಲಿ 135 ಒಳಪಂಗಡಗಳ ಪೈಕಿ ಒಂದನ್ನು ಬರೆಸಿ, ನಿಮ್ಮ ಒಳಪಂಗಡ ಯಾವುದಿದೆ ಅದನ್ನು ಬರೆಸಿ. ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ, ಉಪಪಂಗಡದಲ್ಲಿ ನಿಮ್ಮ ಉಪಪಂಗಡವನ್ನು ಬಳಸಿ ಅಂತೇಳಿ. ಇನ್ನು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ವೀರಶೈವ ಸಮುದಾಯ ಕರೆಯನ್ನು ಕೊಟ್ಟಿದೆ. ವೀರಶೈವ ಸಮುದಾಯದ ಸ್ವಾಮೀಜಿಗಳು ಇದನ್ನು ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರೆಡ್ಡಿ ಲಿಂಗಾಯತ ಅಂತೇಳಿ ಬರೆಸಿ ಅನ್ನುವಂಥದ್ದು ಮತ್ತೊಂದು ಆಗ್ರಹವೂ ಕೂಡ ಬಂದಿದೆ. ರೆಡ್ಡಿ ಲಿಂಗಾಯತ ಅಂತೇಳಿ ಬರೆಸಿ ಅನ್ನುವಂಥದ್ದು ವೀರಶೈವ ಲಿಂಗಾಯತ ರೆಡ್ಡಿ ಅಥವಾ ಲಿಂಗಾಯತ ರೆಡ್ಡಿ ಅಂತೇಳಿ ಕರೆಯನ್ನು ಕೊಡಲಾಗಿದೆ. ಅದಕ್ಕೆ ರೆಡ್ಡಿ ಲಿಂಗಾಯತ ಸಮುದಾಯದವರು ಆ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅಂತ ಬರೆಸೋದು ಬೇಡ ಅಂತ ಹೇಳಿ ಮಾದಿಗ ಸಮುದಾಯದ ಕಡೆಯಿಂದ ಈ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ಮಾದಿಗ ಅಂತಲೇ ಬರೆಸಬೇಕು ಅಂತ ಹೇಳಿ ಮಾದಿಗ ಸಮುದಾಯ ಕರೆಯನ್ನು ಕೊಟ್ಟಿದೆ. ಇದು SC ಲೆಫ್ಟ್ ಅವರದು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ನಮೂದು ಮಾಡಬೇಕು ಅನ್ನುವಂಥದ್ದನ್ನು ಬಲಗೈ ಸಮುದಾಯದವರು ಕೊಡ್ತಿದ್ದಾರೆ. KH ಮುನಿಯಪ್ಪನವರಲ್ಲ ಇದು, KH ಮುನಿಯಪ್ಪನವರು SC ಲೆಫ್ಟ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಡು ಭಾಷೆಯಲ್ಲಿ ಬಳಸುವಂಥ ಉಪಜಾತಿಯನ್ನು ಬರೆಸಿ ಅಂತೇಳಿ ಬಲಗೈ ಜಾತಿಗಳ ಒಕ್ಕೂಟ ಕರೆಯನ್ನು ಕೊಟ್ಟಿದೆ. ಅದು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿರತಕ್ಕಂತಹ
ಒಂದು ಒಕ್ಕೂಟ ಆ ಕರೆಯನ್ನು ಕೊಟ್ಟಿದೆ. ಕೆ ಎಚ್ ಮುನಿಯಪ್ಪ ಅವರು SC ಲೆಫ್ಟ್ ಅವರು SC ಲೆಫ್ಟ್ನಲ್ಲಿ ಅವರು ಹೇಳ್ತಾ ಇರೋಂಥದ್ದು, ನೀವು ಆದಿ ದ್ರಾವಿಡ, ಆದಿ ಜಾಂಬವ ಇದೆಲ್ಲ ಬರೆಸೋದು ಬೇಡ, ಮಾದಿಗ ಅಂತೇಳಿ ಬಳಸಿ ಅಂತ ಹೇಳಿ. ಹೀಗೆ ಒಂದೊಂದು ಸಮುದಾಯದವರು ಒಂದೊಂದು ರೀತಿಯಾದಂತಹ ಕರೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಕರೆಯನ್ನು ಕೊಟ್ಟಿರೋದ್ರ ಬಗ್ಗೆ ಈಗ ಆಯಾ ಸಮುದಾಯಗಳಲ್ಲಿ ಚರ್ಚೆಗಳಂತೂ ಶುರುವಾಗಿದೆ. ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನುವಂಥ ಅಂಶವನ್ನು ಕೂಡ ನೋಡಬೇಕು. ಇದೆಲ್ಲವೂ ಕೂಡ ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಡೀತಾ ಇರುತ್ತೆ. ಆದರೆ ಸಿದ್ದರಾಮಯ್ಯನವರು ಈಗಾಗಲೇ ನಾವು ನಮ್ಮದೇ ಆದಂತಹ ಧಾಟಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಮುಂದುವರಿಸ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ಪ್ರಕಾರವಾಗಿ ಈಗ ಸವಾಲನ್ನು ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ. ಇದರ ನಡುವೆ BJP ನಾಯಕರುಗಳು ಈ ಒಂದು ಸಮೀಕ್ಷೆ ಏನಿದೆ ಇದಕ್ಕೆ ತೀವ್ರತರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಸಂಕಷ್ಟ ಬಂದಾಗಲೆಲ್ಲ, ಕುರ್ಚಿಗೆ ಕಂಟಾಗ ಬಂದಾಗಲೆಲ್ಲ ಈ ಜಾತಿ ಸಮೀಕ್ಷೆಗೆ ಹೋಗ್ತಾರೆ ಅಂತೇಳಿ BJP ನಾಯಕರು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಸಣ್ಣ ಸಣ್ಣ ಹಿಂದೂ ಜಾತಿಗಳನ್ನು ಹೊಡೆದು ಮಡಿವಾಳ ಕ್ರಿಶ್ಚಿಯನ್, ಯಾದವ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್ ಇಂಥ ಕ್ರಿಶ್ಚಿಯನ್ ಶಬ್ದಗಳನ್ನು ಬಳಸಿ ಒಟ್ಟಾರೆ ಹಿಂದೂಗಳ ಮಧ್ಯೆ ಇರುವಂಥ ಭಾಳ ದೊಡ್ಡ ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅನ್ನುವಂಥ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ಹಿಂದೂ ಸಮಾಜದಲ್ಲಿರುವಂಥ 47ರಿಂದ 50 ಜಾತಿ, ದಲಿತರು ಸೇರಿದಂತೆ, ಹಿಂದುಳಿದ ವರ್ಗದವರು ಸೇರಿದಂತೆ ಕ್ರಿಶ್ಚಿಯನೀಕರಣ ಮಾಡುವಂಥ ಒಂದು ವ್ಯವಸ್ಥೆಗೆ ನೀವು ಕೈ ಇಕ್ಕಿದ್ದು ಇವತ್ತು ಅರ್ಥವಾಗಿದೆ. ಇವತ್ತೆಲ್ಲ ಒಂದ್ ಕಡೆ ಬಹಳ ಸಂತೋಷ ಆಗುತ್ತೆ. ಬಲವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಬಲವಾಗಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂತೋಷ ಪಡ್ತೀನಿ. ನಾವು ಸಹ ಯಾವತ್ತು ಅಸಹಾಯಕರಾಗಿ ಯಾವತ್ತು ಕೆಲಸವನ್ನು ಮಾಡೋದೂ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಒಂದು ಸರ್ಕಾರದಲ್ಲಿ, ಒಂದು ಸಚಿವ ಸಂಪುಟದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೋ ನಿಜಕ್ಕೂ ಸ್ವಾಗತಾರ್ಹ, ನಿಜಕ್ಕೂ ಸತ್ಯ ಆಗಿದ್ರೆ ಸ್ವಾಗತಕರ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತ ಅಸ್ತ್ರ ಜಾತಿ. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದನ್ನ ಒಡೆಯುವಂಥದ್ದು ಮಾಡಿದ್ರು. ಅದನ್ನ ಕೆಳಗಿನ ತನಕ, ಹಳ್ಳಿಗಳ ತನಕ ಪರ್ಕ್ಯುಲೇಟ್ ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಳಕ್ಕೆ ಹೊರಡ್ತಿದ್ದಾರೆ. ಹೀಗೆ BJPಯವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಜಾತಿ ಸಮೀಕ್ಷೆಯ ವಿಚಾರದಲ್ಲಿ ಈ ಹಿಂದೆ ಏನು ಜಾತಿ ಸಮೀಕ್ಷೆಯ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಯಿತು, ಅದನ್ನು ಅಂಗೀಕಾರ ಮಾಡಬಾರ್ದು ಅಂತ ಹೇಳುವಂತಹ ಸಂದರ್ಭದಲ್ಲಿ ಇದೇ BJP ನಾಯಕರ ನಿಲುವೇನಿತ್ತು, ಈಗ ಈ ವರದಿಯನ್ನು ಅಂಗೀಕಾರ ಮಾಡಬಾರ್ದು, ಇದು ಹಳೆಯ ವರದಿ ಇದೆ, ಹಾಗಾಗಿ ಹೊಸದಾಗಿ ಮಾಡಿಸ್ಬೇಕು ಅನ್ನೋಂಥ ಅಭಿಪ್ರಾಯ ಕೂಡ ಇದೆ. ಎಲ್ಲ ಸಮುದಾಯಗಳಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ರೀತಿಯಂಥ ಅಭಿಪ್ರಾಯ ಭೇದಗಳಿದ್ದಾವೆ. ಈಗ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಒಂದು ಎಲ್ಲ ಸಮುದಾಯಗಳಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು. ಇಲ್ಲ ಯಾವ ಕಾರಣಕ್ಕೆ ನಾವು ಮಾಡಿಸ್ತಿದ್ದೀವಿ ಅನ್ನೋದು ಕನ್ವಿನ್ಸ್ ಆಗಬೇಕು. ಅದು ಜಾತಿಗಳನ್ನು ಒಡೆಯೋದು, ಧರ್ಮದನ್ನು ಒಡೆಯೋದು, ಈ ರೀತಿಯಾದಂತಹ ಸಂದೇಶಗಳಿದಾವಲ್ಲ, ಇವು ದೂರ ಮಾಡುವಂತಹ ಜವಾಬ್ದಾರಿ ಸರ್ಕಾರದ ಮೇಲೆ ಇರುವಂಥದ್ದು. ಸರ್ಕಾರ ಇದಕ್ಕೆ ಹೇಗೆ ಉತ್ತರವನ್ನು ಕೊಡ್ತಾ ಇದೆ ಅನ್ನೋಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರುವಂಥದ್ದು. ಹಾಗೆ ಈಗ ಸದ್ಯಕ್ಕಂತೂ ಜಾತಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಆ ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರ ಹೇಗೆ ತನ್ನ ಯೋಜನೆಗಳನ್ನು ರೂಪಿಸುತ್ತಲ್ಲ, ಅದರ ಆಧಾರದಲ್ಲಿದೆ ಈ ಸಮೀಕ್ಷೆಯ ಭವಿಷ್ಯವು ಕೂಡ ನಿಂತಿರೋದೇ ಹೊರತು ಅಲ್ಲಿ ಬರುವಂತಹ ಲೆಕ್ಕ ಮಾತ್ರನೇ ಬಹಳ ಮುಖ್ಯ ಆಗುವುದಿಲ್ಲ.